ವಿವರಣೆ ಅನ್ನೋ ವಿಚಾರವನ್ನ ಸ್ವಲ್ಪ ನೋಡಿದೀರಪ್ಪ. ಬ್ರಹ್ಮ ಮತ್ತು ಆಕಾಶ ಇವೆರಡು ನಿಚ್ಚಲ ಸ್ವಭಾವದವು, ಆತ್ಮ ಮತ್ತು ಮಾಯೆ ಇವೆರಡು ಚಂಚಲ ಸ್ವಭಾವದವು. ಅಂದ್ರ ಆ ಚಂಚಲ ಆತ್ಮನೇನಿದಾನಲ್ಲ ಅವನು ಈ ಉಸಿರಿನ ಮುಖಾಂತರ ಇರ್ತಾನ ದೇಹದೊಳಗ. ಉಸಿರಿದ್ರೆ ಇರ್ತಾನ, ಉಸಿರು ನಿಲ್ತಂದ್ರ ಅವನು ಇಲ್ಲಿದ್ದ ಹೊರಗೋಗ್ತಾನೆ ಅನ್ನೋ ವಿಚಾರವನ್ನ ನಿನ್ನೆವರೆಗೂ ನೋಡಿದ್ದೀರಪ್ಪ. ಈಗ ಮುಂದುವರೆದ ಭಾಗ ನುಡಿ 12:28. ಅಂತರಾತ್ಮನು ಆಧ್ಯಾತ್ಮ ಶ್ರವಣದಿಂದ ವಿಚಾರ ಮಾಡಿದರೆ ಪ್ರಕೃತಿಯು ನಾಶವಾಗುವುದು ಹಾಗೂ ಜಗತ್ತು ಇರಲಿಕ್ಕಾಗಿಯೇ ಅಳಿದು ಹೋಗಿ ಅವನು ನಿರ್ಗುಣ ಬ್ರಹ್ಮದಲ್ಲಿ ಪ್ರವೇಶಿಸುವನು. ಇಲ್ಲಿ ಅಂತರಾತ್ಮನ ಆಧ್ಯಾತ್ಮ ಶ್ರವಣದಿಂದ ವಿಚಾರ ಮಾಡಿದರೆ ಅಂದ್ರ ಇಲ್ಲಿ ಅಂತರಾತ್ಮನ ಯಾರು, ನಿಜ ಆತ್ಮನಾಗಿರ್ತಕ್ಕಂಥದ್ದು ಯಾವುದು ಅನ್ನೋದನ್ನ ನಾವು ಆಧ್ಯಾತ್ಮ ಶ್ರವಣದಿಂದ, ಆಧ್ಯಾತ್ಮ ಶ್ರವಣ ಅಂದ್ರೆ ಕೇವಲ ಆತ್ಮ ವಿಚಾರದ ಶ್ರವಣದಿಂದ, ಪಾರಮಾರ್ಥ ವಿಚಾರದ ಶ್ರವಣದಿಂದ ಮಾತ್ರ ಅದು ತಿಳಿತತಿ. ಅಥವಾ ತತ್ವಮಸಿ ವಾಕ್ಯ ಇವೆಲ್ಲ ಸಮಾನಾರ್ಥ ಕೊಡುವಂತ ಪದಗಳೇ. ತತ್ವಮಸಿ ವಾಕ್ಯ ಅರ್ಥದಿಂದಾಗಲಿ ಅಥವಾ ಅಹಂ ಬ್ರಹ್ಮಾಸ್ಮಿ, ಈ ಆಧ್ಯಾತ್ಮ ಶ್ರವಣ ಈ ಅಂದ್ರ ತನ್ನ ವಿಚಾರವನ್ನ ತನ್ನ ಅಂತರಂಗದೊಳಗೆ ತನ್ನ ಆತ್ಮಾನ್ವೇಷಣೆ ಮಾಡಿದಾಗ ಅದು ಪ್ರಕೃತಿ ಅನ್ನೋದು ನಾಶವಾಗ್ತದೆ. ಅಂದ್ರೆ ಪ್ರಕೃತಿ ನಾಶವಾಗ್ತದಂದ್ರೆ ಹೊರಗಲ್ಲ, ನಮ್ಮ ಅಂತರಂಗದೊಳ ಭಾವನೆಯೊಳಗ ನಾಶವಾಗ್ತದ. ಹೊರಗ ನಾವೇನು ದೇಹ ಇದ್ದೇನೆ, ಪ್ರಪಂಚ ಇದೆ, ಬಾಳಿದೆ, ಬದುಕಿದೆ, ದೈವ ಇದೆ ಅಂತ ಏನೆಲ್ಲ ಭಿನ್ನ ಭಿನ್ನ ಭಾವನೆಗಳಿಂದ ಏನ್ ಕಾಣ್ತಾವಲ್ಲ ಇವೆಲ್ಲವೂ ನಾಶವಾಗಿ ಅಳಿದು ಹೋಗಿ ಅವನು ನಿರ್ಗುಣ ಬ್ರಹ್ಮದಲ್ಲಿ ಪ್ರವೇಶಿಸುವನು. ಅಂದ್ರ ಯಾರು ಆತ್ಮ ವಿಚಾರವನ್ನ ಮಾಡ್ತಾರೋ ಅಂತವರು ನಿರ್ಗುಣ ಬ್ರಹ್ಮದಲ್ಲಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗ್ತದ. ಹೆಚ್ಚಿನ ಅರ್ಥ ವಿವರಣೆಯಿಂದ ಅಂತರಾತ್ಮನ ಏರುತ್ತಲೇ ಹೋಗುವನು ಮತ್ತು ಕಡಿಮೆ ಅರ್ಥದಿಂದ ಕೆಳಗೆ ಇಳಿಯುವನು. ಸಾರಾಂಶ: ಆಯಾ ವಿಷಯದಂತೆ ಆತ್ಮನಾಗುವನು, ಅವನ ವೈದ ಕಡೆಗೆ ಹೋಗುವುದು. ಅಂದ್ರ ನಮ್ಮ ವಿಚಾರವನ್ನ ನಾವು ಯಾವ್ದ್ರ ಕಡೆಗೆ ಗಮನ ಹರಿಸ್ತಾವೋ ಅದು ಅದ್ರ ಕಡೆಗೆ ಹೋಗ್ತದೆ. ನಾವು ಆತ್ಮ ಮೂಲ ಸ್ವರೂಪವನ್ನು ಹೊರತುಪಡಿಸಿ ಈ ಚಂಚಲ ಆತ್ಮನ ಬಗ್ಗೆ ಅಥವಾ ಮಾಯೆಯಿಂದ ಒಡಗೂಡಿರ್ತಕ್ಕಂಥ ಅನಾತ್ಮ ವಿಷಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಅವುಗಳ ಬಗ್ಗೆ ವಿಚಾರ ಮಾಡ್ತಾ ಹೋದ್ರೆ ಅದು ಗಟ್ಟಿ ಆಗ್ತದ. ಮತ್ ಇವ್ಯಾವೂ ನಾನಲ್ಲಪ್ಪ, ಏನ ನಾಮದಿಂದ ಕೂಡಿರ್ತಕ್ಕಂಥದ್ದು ಈ ಆತ್ಮ ಅಂತದು, ಅಂತರಾತ್ಮ ಅಂತದು, ಜ್ಞಾನ ಅಂತದು, ಅಜ್ಞಾನ ಅಂತವು ಏನದವಲ್ಲ ಇವೆಲ್ಲವುಗಳನ್ನ ನತಿಗೆಳೆದು ಕೇವಲ ನಿರಾಕಾರ ನಿರ್ವಿಕಾರ ಪರಬ್ರಹ್ಮ ಸ್ವರೂಪವೇ ತಾನು ಅನ್ನೋದು ಬಂದಾಗ ಅವಾಗ ತನ್ನ ಮೂಲ ಸ್ವರೂಪದ ದರ್ಶನ ಆಗ್ತದೆ, ಮೂಲ ಸ್ವರೂಪ ತಿಳಿತದೆ. ಅಂದ್ರೆ ಅರ್ಥಾತ್ ನಮ್ಮ ಮನ ಯಾವ ಕಡೆಗೆ ಇರ್ತದ ಅದು ತಿಳಿತೈತಿ. ಸಮುದ್ರದ ಆಳವನ್ನು ನೋಡಲು ಹೋದ ಉಪ್ಪಿನ ಚೀಲ ಆ ಸಮುದ್ರದೊಳಗೆ ಕರಗಿ ಹೋಗುವಂತೆ, ಸಮುದ್ರದ ಆಳವನ್ನು ನೋಡ ಹೋದ ಉಪ್ಪಿನ ಚೀಲ ಸಮುದ್ರದೊಳಗೆ ಲೀನವಾಗುವಂತೆ ಆತ್ಮ ವಿಚಾರವನ್ನು ಅನ್ವೇಷಣೆ ಮಾಡ್ತಾ ಆತ್ಮ ವಿಚಾರವನ್ನು ತಿಳಿತಾ ಹೋದಾಗ ಅವನ ಆತ್ಮ ಸ್ವರೂಪವೇ ತಾನಾಗ್ತಾನ. ಮತ್ತು ಯೋಗ್ಯ ವಿಚಾರದ ಅಭಾವದಿಂದ ಸಂಶಯದಲ್ಲಿ ಬೀಳುವನು. ಸರಿಯಾದ ಯೋಗ್ಯದ ವಿಚಾರವಂದ್ರೆ, ಯೋಗ್ಯವಾದ ವಿಚಾರ ಅಂದ್ರೆ ತನ್ನ ಸ್ವಸ್ವರೂಪದ ವಿಚಾರ ಅದನ್ನ ಸರಿಯಾಗಿ ತಿಳಿಲಿಲ್ಲ ಅಂದ್ರ ಅವನು ಸಂಶಯಕ್ಕೆ ಬೀಳ್ತಾನ, ಗೊಂದಲಕ್ಕೆ ಬೀಳ್ತಾನ. ಯಾಕಂದ್ರ ಮೂಲ ಸ್ವರೂಪ ಅನ್ನೋದು ಅದು ಒಂದೇ ಇರೋದು, ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದಿ ಸಾಕ್ಷಿಭೂತಂ ಅಂತ. ಆ ಒಂದನ್ನು ಬಿಟ್ಟು ನಾವು ಬೇರೆ ಏನೆಲ್ಲ ತಿಳಿತೇವೆ, ಬೇರೆ ಏನೆಲ್ಲ ಮಾಡ್ತೇವೆ ಅಂದ್ರೆ ಅವೆಲ್ಲವೂ ಸಂಶಯಕ್ಕೆ ಆಗ್ತವ. ಅವೆಲ್ಲವೂ ಅನಿರ್ವಚನೀಯ ಪದಗಳು. ಅಂದ್ರ ಇವತ್ತು ಹೇಳಿದ್ದು ನಾವ ಮಧ್ಯಾಹ್ನಕ್ಕಿರಲ್ಲ, ಮಧ್ಯಾಹ್ನ ಹೇಳಿದ್ದು ಸಂಜೆಗಿರಲ್ಲ. ಅವು ಬದಲಾಗುವಂತವು ಇರ್ತಾವ. ಬದಲಾಗದ ನಿಶ್ಚಲವಾದ ಯಾವುದು ಒಂದು ವಸ್ತು ಇದೆಯಲ್ಲ ಆ ವಸ್ತುವನ್ನ ತಿಳಿದಾಗ ಮಾತ್ರ ಸಂಶಯವನ್ನೆಲ್ಲ ಕಳಿತದೆ. ಆ ಆತ್ಮನು ನಿಶ್ಚಯ ರೂಪನೇ ಆಗುವನು ಹಾಗೂ ಸಂಶಯದ ವಿಷದಿಂದ ಅವನು ಸಂಶಯ ರೂಪನಾಗುವನು. ಅವನು ಆತ್ಮ ವಿಚಾರವನ್ನ ಅನ್ವೇಷಣೆ ಮಾಡ್ತಾ ಹೋದ್ರೆ, ಆತ್ಮ ವಿಚಾರವನ್ನ ತಿಳಿದ್ರೆ ಆತ್ಮ ಸ್ವರೂಪನೇ ಆಗ್ತಾನ. ನಿರಾಕಾರ ಸ್ವರೂಪದಾಗಿರ್ತಕ್ಕಂಥದ್ದನ್ನ ತಿಳಿದ್ರೆ ನಿರಾಕಾರನ ಆಗ್ತಾನ. ಮತ್ತೆ ಆಕಾರಗಳನ್ನ ತಿಳಿತಾ ಹೋದ್ರೆ, ವಿಷಯವಾಸನೆಗಳನ್ನ ತಿಳಿತಾ ಹೋದ್ರೆ ಅವನು ಅದೇ ಆಗ್ತಾನ. ಶೃಂಗಾರಾದಿ ನವರಸಿಕ ವಿಷಯ ಹೇಳ ಹತ್ತಿದರೆ ಶ್ರೋತೃಗಳು ಆ ವಿಷಯಾಕಾರವೇ ಆಗುವುದು.
ನಾವೇನ್ ಈ ಶೃಂಗಾರಾದಿ ನವರಸಿಕ ವಿಷಯ ಅಂದ್ರ ಇಲ್ಲೇನ್ ಈ ಗ್ರಂಥಗಳು ಅನೇಕ ಅದಾವಲ್ಲ, ಮೂಲ ಸ್ವರೂಪವನ್ನು ಹೊರತುಪಡಿಸಿ ಆ ಅನೇಕ ವಿವಿಧ ವರ್ಣನೆಗಳ ಹೇಳಿರ್ತಾರಲ್ಲ, ಅಂದ್ರ ಮೂಲ ಸ್ವರೂಪವನ್ನು ಬಿಟ್ಟು ಹೊರಗಿನವೇನು ಈ ಪುರಾಣಗಳು ಬಹಳ ಚೆನ್ನಾಗಿ ವರ್ಣನೆ ಮಾಡಿ ಬರೆದಿರ್ತಾರ, ಸಂಗೀತಗಾರರು ಬಹಳ ಚೆನ್ನಾಗಿ ವರ್ಣನೆ ಮಾಡಿ ಹೇಳ್ತಾರ. ಇದ್ರ ಕಡೆಗೆ ನಮ್ಮ ಗಮನ ಹೋತಂದ್ರ ಅವನ ಅದೇ ಆಗಿ ಹೋಗ್ತಾನ. ಅಂದ್ರ ಮೂಲ ಸ್ವರೂಪವನ್ನು ಬಿಟ್ಟು ಬೇರೆ ವಿಷಯಗಳನ್ನ ಕೇಳ್ಕೊಂತ ಹೋದ್ರ ಅವನ ವಿಷಯ ವಾಸನೆಗಳ ಕಡೆಗೆ ಹೋಗ್ಬಿಡ್ತಾನ. ಹುಡುಗತನದಿಂದ ಹುಡುಗಾಟಿಕೆಯೇ ಆಗುತ್ತಾರೆ. ಅವನ ವಯಸ್ಸು ಎಷ್ಟರೇ ಇರ್ಲಿ, ಬರೀ ಹುಡುಗಾಟ ಮಾಡ್ತಾನ, ಬರೀ ಕಾಮಿಡಿ ಮಾಡ್ತಾನ, ನಗಸ್ತಾನ, ಜೋಕ್ ಮಾಡ್ತಾನ ಅಂದ್ರ ಅವನ ಆಗಿ ಹೋಗ್ಬಿಡ್ತಾನ. ಕೋತಿ ಕಾಟವು ಯಾವ ಬಣ್ಣದ ಸಂಗತಿ ಇರುವುದು ಆ ಬಣ್ಣದ್ದೇ ಆಗುವಂತೆ ಆತ್ಮನ ಸ್ಥಿತಿ ಇರ್ತದ. ಈ ಓತಿ ಕಾಟ ಅಂದ್ರ ಬೇಲೆ ಓಡಾಡ್ತಿರ್ತತಿ, ಅದು ಒಡೆದ ಹೋದಂಗ ಒಂದು ಬಣ್ಣ ತಿರುಗ್ತತಿ. ಹಂಗ ಅವನ ಆತ್ಮ ಸ್ವರೂಪವನ್ನು ಬಿಟ್ಟನಂದ್ರ ಅವನ ಹಂಗ ಬಣ್ಣ ತಿರುಗದು ಬಣ್ಣದವನ ಆಗ್ತಾನ. ಆದ್ರೆ ಆ ನಿಜ ಸ್ಥಿತಿ ಏನಿರ್ತದಲ್ಲ ಅದೇ ಆತ್ಮಸ್ಥಿತಿ ಇರುತ್ತದೆ. ಅದಕ್ಕಾಗಿ ಶೋಧಿಸಿ ಶ್ರೇಷ್ಠ ಮಾರ್ಗವನ್ನೇ ಹಿಡಿಯಬೇಕು. ಪಕ್ವನ್ನಗಳ ಬಗ್ಗೆ ಮಾತಾಡಲು ಮನವು ಅನ್ನಾಕಾರವೇ ಆಗುವುದು. ನಾವೇನಾದ್ರೂ ಅನ್ನ ಪಕ್ವನ್ನಗಳ ಬಗ್ಗೆ ರುಚಿಕರವಾಗಿರ್ತಕ್ಕಂಥ ಆಹಾರ ಅಡಿಗೆಗಳನ್ನ ಊಟ ಮಾಡ್ಬೇಕಂತ ಇದ್ರ ನಮ್ ಮನವು ಅದಕ್ಕ ಬಲಿಷ್ಠ ಆಗಿಬಿಡ್ತೈತಿ. ಮತ್ತ ನಾವು ಸಂಗೀತಕ್ಕ ನಾವ್ ಮನವು ಹೋಲಿತ್ತು ಅಥವಾ ನಾವು ಅದಕ್ಕೆ ಹೋಲಿದೀವಿ ಅಂದ್ರ ಆ ಸಂಗೀತದೊಳಗ ಇದಾಗಿ ಬಿಡ್ತೈತಿ. ನಾವು ಯಾವ್ದನ್ನ ಮನಕ್ ಹತ್ತಿಗಂತವೋ ಅದೇ ನಾವು ಆಗಿಬಿಡ್ತದೆ. ಮತ್ತು ಸ್ತ್ರೀಯರ ಸೌಂದರ್ಯನ ವರ್ಣಿಸಿದರೆ ಮನವಾದ್ರೆ ಅಲ್ಲಿಯೇ ಆಸಕ್ತವಾಗುವುದು. ನಾವು ಸ್ತ್ರೀ ಸೌಂದರ್ಯವನ್ನ ವರ್ಣನ ಮಾಡಕ್ ಹೋಗ್ತೀವಂದ್ರ ಅವ್ರ ಹಂಗಿದ್ರು ಹಿಂಗಿದ್ರು, ಆ ಬಣ್ಣ ಈ ಬಣ್ಣ, ಆ ದೇಹ ವರ್ಣನೆ ಎಲ್ಲ ನಾವು ವರ್ಣನೆ ಮಾಡಕ್ ಹೋದ್ರ ಅದು ನಮ್ಮೊಳಗ ಸ್ತ್ರೀ ಲೋಲೋಪನೇ ನಾವು ಆಗಿಬಿಡ್ತವಿ, ಆ ಕಾಮವಶದವರೇ ಆಗಿಬಿಡ್ತವಿ. ಹೀಗೆ ಪದಾರ್ಥ ವರ್ಣನೆಯ ಪ್ರಕಾರಗಳನ್ನೆಲ್ಲ ಎಷ್ಟಂತರ ಹೇಳುವುದು. ಈ ರೀತಿ ಒಂದೊಂದ್ ರೀತಿ ಪ್ರಕಾರಗಳದಾವ. ಅವನ್ನೇ ನಾವು ನೋಡ್ಕೊಂತ ಹೇಳ್ಕೊಂತ ಹೋದ್ರ ಅವನ್ ಎಷ್ಟಂತ ಹೇಳೋದು. ಆತ್ಮ ಅನ್ನೋದು ಒಂದೇ ಸತ್ಯ, ಉಳಿದವೆಲ್ಲ ಬಣ್ಣದ ಚಿತ್ತಾರಗಳು. ಮುಖ್ಯವಾಗಿ ಮಾನವ ಪದಾರ್ಥಕಾರವಾದ ಸಂಗತಿ ಹೌದೋ ಅಲ್ಲವೋ ತಿಳಿದುಕೊಳ್ಳಿರಿ. ಈ ಮಾನವನ ನಾವು ಪದಾರ್ಥಗಳ ಮೇಲೆ ಮೋಹಿಸ್ತೇವೆ, ಪದಾರ್ಥಗಳನ್ನ ಅವಲಂಬಿಸ್ತೇವಂದ್ರ ಮೊದಲ ನಾನು ಒಂದು ಪದಾರ್ಥವೋ ಅಥವಾ ವಸ್ತುವೋ ನಾನು ಗುಣಾದಿಗಳಿಂದ ಕೂಡಿರ್ತಕ್ಕಂಥನೋ ಅಥವಾ ನಿರ್ಗುಣದಿಂದ ಕೂಡಿರ್ತಕ್ಕಂಥನ್ನೋದನ್ನ ಮೊದಲು ತಿಳಿಯಿರಿ. ನೋಡಿದುದಾಗಲಿ ಕೇಳಿದುದಾಗಲಿ ಒಳಗೆ ಗಟ್ಟಿಯಾಗಿ ಕೂಡಿರುವುದೇ ಸೈ. ನಾವ್ ಏನ ನೋಡ್ತೇವಿ, ಏನ ಕೇಳತ್ತೇವಿ ಅಂತ ಅದಕ್ ನಾವು ಮನಸ್ಸೋತೀವಂದ್ರ ಯಾವ್ದಕ್ ಮನಸ್ಸೋಲ್ತೀವೋ ಅದ ಗಟ್ಟಿಯಾಗಿ ಕುಂತು ಬಿಡ್ತತಿ. ಆ ಕಾರಣದಿಂದ ಜಾಣರು ಹಿತ ಅಹಿತಗಳನ್ನು ವಿಂಗಡಿಸುವರು. ಆದ್ದರಿಂದ ಹಿತ ಅಹಿತಗಳನ್ನ ಜಾಣರಂದ್ರೆ ವಿವೇಕವುಳ್ಳರು, ಆ ಪಾರಮಾರ್ಥ ಜ್ಞಾನಿಗಳು ಅದನ್ನ ವಿಂಗಡಿಸಿ ಆ ಕೇವಲ ತನ್ನ ಸತ್ಯ ವಸ್ತುವನ್ನ ಚೈತನ್ಯ ಸ್ವರೂಪವನ್ನ ತಿಳಿತಾರೆ. ಒಟ್ಟಿಗೇನು ಎಲ್ಲವನ್ನ ತ್ಯಜಿಸಿ ಒಬ್ಬ ದೇವನನ್ನು ಹುಡುಕಿದರೆ ಮಾತ್ರ ರಹಸ್ಯವೇನಾದರೂ ಕೈಗೆ ಹತ್ತುವುದು. ನಾವು ಏನೋ ಹೊರಗ ಹುಡುಕ್ಯಂತ ಹಂಗ ಹಿಂಗ ಅಂತ ಹೇಳಿ ವಸ್ತುಗಳಿಂದ ಬೇರೆದ್ರಿಂದ ನಾವು ಹುಡುಕ್ತೇವೆ ಮಾಡ್ತೇವೆ ಅಂದ್ರ, ಬೇರೆ ವಸ್ತುಗಳಿಂದ ಅಥವಾ ಬೇರೆ ಆಕಾರಗಳಿಂದ ರೂಪನಾಮಾದಿಗಳಿಂದ ನಾವು ಹುಡುಕ್ತೇವೆ ಅಂತ ಹೋದ್ರ ಅದು ಪೂರ್ಣವಾಗುವುದಿಲ್ಲ. ಆದ್ದರಿಂದ ಒಂದು ದೇವನನ್ನು ಹುಡುಕಿದ್ರಂದ್ರ ನಿಜವಾದ ದೇವರು ಯಾರು ಅಂತ ಮಹಾತ್ಮರ ನುಡಿಗಳ ಮುಖಾಂತರ ತಿಳಿದು ಆ ದೇವರೇ ನಾನು ಅಂತ ತಿಳಿದು ಆ ದೈವವನ್ನೇ ಹುಡುಕ ಪ್ರಯತ್ನ ಮಾಡ್ಬೇಕದನ್ನ. ಬೇರೆ ಏನೆಲ್ಲ ಪ್ರಯತ್ನ ಮಾಡಿದ್ರ ಅದು ಯಾವುದು ಕೈಗತ್ತಲ್ಲ. ಅದು ಯಾಕಂದ್ರೆ ಅದೇ ಜಡ ಆಗಿರ್ತಕ್ಕಂಥದ್ದು. ಜಡನ್ನ ನಾವು ಹುಡುಕಕ್ ಹೋದ್ರೆ ಜಡ ಎಂದು ಪೂರ್ಣವಾಗುವುದಿಲ್ಲ. ಜನರು ಎಲ್ಲಾ ಸುಖಗಳನ್ನು ನಿರ್ಮಿಸಿದ ದೇವನನ್ನೇ ಮರೆತರು. ಇಷ್ಟೇ ಅಲ್ಲದೆ ಜನ್ಮವಿರುವವರೆಗೂ ಮರೆಯುತ್ತಲೇ ನಡೆಯುವರು. ಇವನ್ನೆಲ್ಲವನ್ನ ಸೃಷ್ಟಿ ಮಾಡಿದಂತ ದೇವನನ್ನ ಮರಿತೇವೆ, ಮತ್ತ ಮರ್ತ ನಡಿತೇವೆ. ಮೂಗ್ ಮಾಡಿದರ್ನ ಮರಿತೇವೆ, ಮೂಗ್ಬಟ್ ಮಾಡಿದರ್ನ ನೆನಿತೇವೆ. ಹಿಂದೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನ ಮರಿತೇವೆ. ಈ ನಡುವೆ ಮಧ್ಯಂತ ಬಂದಂತ ಸತಿಸುತರ ಮೋಹಕ್ಕೆ ಬಲಿಯಾಗಿ ತನ್ನ ತಂದೆ ತಾಯಿಗಳನ್ನೇ ಮರೆಯುವಂತೆ ಇಲ್ಲಿ ನಾವು ಈ ಹೊರಗಿನ ಬಣ್ಣದ ಚಿತ್ತಾರಗಳಿಗೆ ಮಾರು ಹೋಗಿ ಈ ಸರ್ವದಕ್ಕೂ ಕಾರಣ ಆಗಿರ್ತಕ್ಕಂಥ ಆ ಪರಮಾತ್ಮನನ್ನೇ
ನಾವು ಮರಿತೇವೆ. ಇಷ್ಟೇ ಅಲ್ಲದೆ ಜನ್ಮವಿರುವರೆಗೂ ಮರೆಯುತ್ತಲೇ ಇರುವುದು. ಈಗ ಒಂದೇ ಸರಿ ಮರೆಯೋದಲ್ಲ, ಯಾವಾಗಲೂ ಮರೆತ್ಕಂತನದವಿ. ಆ ಮರವೆಯೇ ದುಃಖ, ಮರವೆಯೇ ಬಂಧನ ಅನ್ನೋದ್ ರೀತಿ ಆಗೋಗಿದೆ. ಎಲ್ಲವನ್ನ ಬಿಟ್ಟು ಕೊಟ್ಟು ನನ್ನನ್ನು ಹುಡುಕಿರಿ ಎಂದು ದೇವನು ಹೇಳಿದ್ದರೂ ಜನರು ಭಗವಂತನ ವಾಕ್ಯವನ್ನು ಮಾನ್ಯ ಮಾಡಲೇ ಇಲ್ಲ. ಭಗವಂತ ಅದನ್ನೇ ಹೇಳ್ತಾನ, ಶ್ರೀಕೃಷ್ಣರಾಗ್ಲಿ ಮಹಾತ್ಮರ ವಿಚಾರದೊಳಗ, ಎಲ್ಲವನ್ನ ಹುಡುಕಿ ಹುಡುಕಿ ಯಾಕೆ ಬಂಧನ ಕೇಳಕ್ತಿರಪ್ಪ, ಅವನ್ನ ಹುಡುಕಬೇಡ್ರಿ, ನಿಜವಾಗೂ ನೀವು ನನ್ನನ್ನೇ ಹುಡುಕಿ. ಅಲ್ಲಿ ಇಲ್ಲಿ ಹುಡುಕಿ ನೋಡಲು ಕಳ್ಳನಲ್ಲ ದೇವರು, ಕಂಚಿನ ಗಂಟೆ ಬಡಿದು ಕೂಗಲು ಕಿವುಡನಲ್ಲ ದೇವರು, ಎಡೆಯ ಮಾಡಿ ಮುಂದೆ ಇಟ್ಟರೆ ಉಣುವನಲ್ಲ ದೇವರು, ಕಾಯ ಒಡೆದು ಕೈಯ ಮುಗಿದರೆ ಕಾಣುವನಲ್ಲ ದೇವರು, ಶಾಂತಿ ಸಮತ ಭಾವದಿಂದಲಿ ನೋಡಲಾಗ ಕಾಣುವನು. ನಾವ್ ಅವನ್ನ ಯಾವ್ದಾವ್ದೋ ರೂಪದೊಳಗ ನೋಡಕ್ ಹೋಗ್ತಾವಲ್ಲ, ಅದಕ್ಕ ಅವನ್ ನಮ್ ಕೈ ಸಿಗಲ್ಲ. ಎಲ್ಲೆಲ್ಲೇ ಹುಡ್ಕಕ್ ಹೋಗ್ತವಿ. ನಿರಾಕಾರ ಸ್ವರೂಪನಾಗಿರ್ತಕ್ಕಂತನ್ನ ಆಕಾರದೊಳಗೆ ಹುಡುಕ್ತದವಲ್ಲ, ಅವನ್ಗೇನ ನಾವು ಅರಿಕೆ ಮಾಡೋದು, ಮುಡುಪು ಕಟ್ಟೋದು, ಇನ್ನೊಂದೇನೇನ ಮಾಡಕ್ ಹೋಗ್ತಾವಲ್ಲ, ಇದು ನಮ್ಮ ಅಜ್ಞಾನವೇ. ಯಾಕಂದ್ರ ತನ್ನ ನಿಜವನ್ನು ತಿಳಿಯಲಾರದೆ ಭಿನ್ನ ಭಾವನೆಯಿಂದ ಕಲ್ಲು ಮಣ್ಣು ಮರ ಗೊಂಬೆಗಳನ್ನ ಪೂಜಿಸಿದರು ಈ ಜನ್ಮ ಬಾಧೆಯು ತೊಲಗಲಾರದ ಅಂತದ್ದನ್ನ, ಅದು ತೊಲಗಲಾರದಂತ ಗೊತ್ತಿದ್ದು ಕೂಡ ಮತ್ತೆ ನಾವು ಆ ಅಸತ್ಯದ ಕಡೆಗೆ ಹೋಗ್ತದವಿ. ಅವನ್ನೆಲ್ಲವನ್ನು ಹುಡುಕೋದು ಬಿಟ್ಟು ನನ್ನನ್ನು ಹುಡುಕಿದರೆ, ನನ್ನನ್ನೇ ಹುಡುಕಿರೆಂದು ದೇವನು ಹೇಳಿದ್ದರೂ ಜನರು ಭಗವಂತನ ವಾಕ್ಯವನ್ನು ಮಾನ್ಯ ಮಾಡಲಿಲ್ಲ. ಆ ಕಾರಣದಿಂದಲೇ ಅವರು ವಿವಿಧ ದುಃಖ ಭೋಗಿಸುತ್ತಾ ಎಲ್ಲಾ ಕಾಲಕ್ಕೂ ಖಿನ್ನರಾಗುವರು. ಅಂದ್ರ ಅವನು ಹೇಳಿದ್ದನ್ನು, ಭಗವಂತನ ಹೇಳಿದ ವಿಚಾರವನ್ನು ನಾವು ತಿಳಿಯಲಾರದೆ, ಆ ಯಥಾರ್ಥ ಪಾರಮಾರ್ಥ ಜ್ಞಾನವನ್ನು ತಿಳಿಯಲಾರದೆ ಬೇರೆ ಏನೇನೋ ತಿಳ್ಕಂತ ನಾವು ಈ ಬಂಧನಕ್ಕೆ ಗುರಿಯಾಗ್ತದವಿ. ಯಾಕಂದ್ರ ಒಂದನ್ನು ಬಲ್ಲವನಾದರೆ ಎಲ್ಲವಾ ಬಲ್ಲ, ಆ ಒಂದನ್ನ ಬಿಟ್ಟು ಎಲ್ಲವಾ ತಿಳಿದು ಏನು ಫಲ ಕಬೀರ ಅಂತೇಳಿ ಕಬೀರ ದೋಹಗಳು ಬರ್ತಾವ. ಕಬೀರರ ನುಡಿಗಳು ಎರಡೇ ಲೈನಲ್ಲಿ ಬರ್ತಾವ. ಆ ರೀತಿ ಹೇಳ್ತಾರೆ. ಇಲ್ಲಿ ಆದ್ರೂ ಕೂಡ ನೀವು ಅದನ್ನೊಂದು ಹುಡುಕೋದ್ ಬಿಟ್ಟು ಸುಮ್ನೆ ಮನಸ್ಸಿನ ಸುಖ ಇಚ್ಛೆಗೆ ಹೋಗಿ ಮಾನಸಿಕ ಖಿನ್ನತೆ ಒಳಪಡ್ತೀರಿ. ಮನಸ್ಸೋ ಇಚ್ಛೆ ಸುಖಕ್ಕೆ ಹೋಗಿ ಬಂಧನಕ್ಕೀಡಾಗ್ತೀರಿ. ಮೀನು ಮಾಂಸ ತುಂಡ ಆಸೆಗೆ ಹೋಗಿ ಗಾಣದಲ್ಲಿ ಸಿಲುಕಿ ಹೋದಂತೆ ನಾವು ಪ್ರಪಂಚದ ವಾಸನೆಗಳ ಆಸೆಗೆ ಸಿಲುಕಿ ಈ ಜನನ ಮರಣ ದುಃಖದ ಜಂಜಾಟಕ್ಕ ಬಲಿಯಾಗ್ತದವಿ. ಅದು ಬರಬೇಕೆಲ್ಲಿಂದ ಅಂದ್ರೆ ಅರ್ಥಾತ್ ಈ ಪಾರಮಾರ್ಥ ಜ್ಞಾನ ಅನ್ನೋದು ಬರಬೇಕೆಲ್ಲಿಂದ. ಎಲ್ಲಾ ಸುಖಗಳು ಹೊಂದಿಕೊಂಡಿರುವ ಆತ್ಮನನ್ನು ಮರೆತು ಬಿಟ್ಟು ಹುಚ್ಚು ಗೊಟ್ಟೆ ಸುಖವೆನ್ನುತ್ತಾ ದುಃಖ ಅನುಭವಿಸುತ್ತಲೇ ಸತ್ತು ಹೋಯಿತು. ಅಂದ್ರ ಇಲ್ಲಿ ಸುಖ ಅಲ್ಲೈತಿ, ಇಲ್ಲೈತಿ, ಅದ್ರಾಗೈತಿ, ಇದ್ರಾಗೈತಿ ಅಂತ ಹೊರ ಹುಡುಕ್ತದವಿ. ಆ ಹೊರ ಹುಡುಕೋದ್ರಿಂದ ಎಂದಿಗೂ ಸುಖ ಸಿಗಬೇಕು, ಅದು ಎಂದೆಂದಿಗೂ ಸುಖ ಸಿಗಲ್ಲ. ಕಳೆದರದ ಒಂದತ್ರ, ಹುಡುಕುವುದರ ಒಂದತ್ರ. ಸಾಯುವವರ ದುಃಖಾಗ್ನಿಯಲ್ಲಿ ಕಡು ಬೇಯುವವರ ನೋಡುತ್ತಾ ಎನಗಿ ಕಾಯವೇ ಸ್ಥಿರವೆಂದು ನಂಬಿದ ನಾಯಿ ಉಂಟೆ ಸೌಖ್ಯವೆಂದು ಸಾರುತ್ತಿದೆ ಶ್ರುತಿ ಸಾರುತ್ತಿದೆ ಅಂತ ಹೇಳ್ತಾರ. ಇಲ್ಲಿ ಸೌಖ್ಯ ಬೇಕಪ್ಪ ಅಂದ್ರ ಆತ್ಮನೇ ನಾನು ಅನ್ನೋದು ಸ್ವಭಾವವನ್ನ, ಆತ್ಮವೇ ನಾನಿದ್ದೇನೆ, ನಾನು ಗುಣರಹಿತನು, ನಿರ್ಗುಣನು, ನಿರ್ವಿಕಾರನು, ಎಲ್ಲಾ ಗುಣತ್ರಯಗಳಿಗೂ, ಎಲ್ಲಾ ಆಕಾರಗಳಿಗೂ, ಸರ್ವ ಆಗು ಹೋಗುಗಳಿಗೂ, ಸರ್ವ ಭರಿತಕ್ಕೂ ನಾನೇ ಸಾಕ್ಷಿ ಇದ್ದೇನಂತ ತಿಳಿಯದೆ ಕೇವಲ ಹೊರಗಿನ ರೂಪನಾಮಗಳಿಗೆ ನಾವು ಮಾರುವಾಗಿ ಆ ಬಂಧನಕ್ಕೆ ಗುರಿಯಾಗ್ತದವಿ. ಬಂಧನ ಅನ್ನೋದು ಎಲ್ಲಿಲ್ಲ, ದೇಹವೇ ನಾನಿದ್ದೇನೆ ಅನ್ನೋದು ಬಂಧನ, ಆತ್ಮವೇ ನಾನಿದ್ದೇನೆಂಬ ಭಾವ ಮುಕ್ತಿ. ಆ ಮುಕ್ತಿಯನ್ನ, ಸಾಯಜ್ಜ ಸುಖವನ್ನ ನಾವು ಪಡೆಯಲಾರದೆ ಕೇವಲ ವಿಷಯ ವಾಸನೆಗೊಳಗೆ ಸಿಲುಕಿ ಅದ್ರಾಗ ಸುಖ ಐತಿ ಅಂತ ಸತ್ತೋಗ್ತದವಿ. ಈ ನಾಯಿ ಒಣ ಎಲುಬು ಬಿದ್ದಿರ್ತೈತಿ, ಯಾರ ತಿಂದು ಏನೋ ಬಿಸಾಕಿರ್ತಾರ, ಆ ಒಣ ಎಲುಬನ್ನ ತಿನ್ಬೇಕಂತ ಆಸೆಯಿಂದ ಹೋಗಿ ಅದು ಕಡಿಬೇಕಾರ, ಒಣ ಎಲುಬು ಕಡಿಬೇಕಾರ ನಾಲಿಗೆ ಕಡ್ಕಂದ ನಾಲಿಗೆ ರಕ್ತ ಸೋರ್ತದೆ.
ಆದ್ರ ಆ ನಾಯಿ ಈ ರಕ್ತ ನನ್ನ ನಾಲ್ಗಿಯಿಂದ ಬರ್ತಾ ಇಲ್ಲ, ಆ ಎಲುಬಿನಿಂದನೇ ಬರ್ತತಿ ಅನ್ನೋ ಭ್ರಾಂತಿ ಒಳಗ ಎಲುಬು ಕಡಿದು 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 ಕೊನೆಗೆ ಸುಸ್ತಾಗಿ ತನ್ನ ರಕ್ತ ಇದಾಗ ನಿಶ್ಯಕ್ತ ಆದಾಗ ಅದಕ್ ಗೊತ್ತಾಗ್ತತಿ ಇದು ರಕ್ತ ಎಲುಬಿಂದಲ್ಲ ನನ್ನೊಳಗಿಂದೆ ಅಂತ. ಅಂದ್ರ ನಾವು ನಾಯಿ ಹೆಂಗ್ ಒಣ ಎಲುಬು ಕಡಿಯಕ್ ಹೋಗ್ತದೋ ಹಂಗಿ ಪ್ರಪಂಚವೆಂಬ ಪ್ರಪಂಚದ ಮನಸ್ಸಿನ ಶರೀರದ ಸುಖಭಾವಗಳೆಂಬ ಒಣ ಎಲುಬನ್ನು ಕಡಿಯಕ್ ಹೋಗ್ತೇವಿ. ಆ ಒಣ ಎಲುಬನ್ನು ಕಡಿಯೋದ್ರಿಂದ ಸುಖ ಎಲ್ಲಿದ್ದ ಬರ್ಬೇಕು? ಇನ್ನೊಬ್ರು ಮಹಾತ್ಮರು ಹೇಳ್ತಾರ, ಈ ಪಾರಮಾರ್ಥ ವಿಚಾರವನ್ನ ತಿಳಿದು ಪ್ರಪಂಚದ ಸುಖಭೋಗಗಳನ್ನು ಬಯಸಿದೆ ಅಂದ್ರ ಸತ್ತ ನಾಯಿಯ ಮಾಂಸವನ್ನು ಭಕ್ಷಿಸಿದಂತೆ ಅಂತ. ಅಂದ್ರ ಅಷ್ಟು ಕ್ರೂರವಾಗಿದ್ದು, ಅಷ್ಟು ಬಂಧನಕ್ಕೀಡಾಗಿರ್ತಕ್ಕಂಥದ್ದು. ಅಂತದನ್ನ ನಾವು ಮೋಹಿಸ್ತೇವೆ, ಅದ್ರ ಮೇಲೆ ಹಂಬಲಿಸ್ತೇವೆ ಅಂದ್ರೆ ಮತ್ ಬಂಧನ ಆಗದೆ ಇನ್ನೇನಾಗ್ತದ? ಆದರೆ ಜಾಣನು ಮಾತ್ರ ಹಾಗೆ ಮಾಡದೆ ಸುಖವಾಗುವಂತೆ ನಡೆಯತಕ್ಕದ್ದು. ಜಾಣನಾಗಿರ್ತಕ್ಕಂಥವನು, ಜಾಣನ ಯಾರಪ್ಪ? ಜಾಣರ ದೇವ ಅಂದ್ರ ಈ ಜಗತ್ ಎಲ್ಲದೂ ಸುಳ್ಳೈತಿ, ಇದೆಲ್ಲದು ನಶಿಸಿ ಹೋಗೋದೈತಿ, ಮರೆಯಾಗೋದೈತಿ. ಸುಖವನ್ನ ತೋರಿಸಿ ಇದು ಮೂಗಿಗೆ ತುಪ್ಪ ಸವರ್ದಂಗ. ಈ ಪ್ರಪಂಚದ ಸುಖ ಅನ್ನೋದು ಮೂಗಿ ತುಪ್ಪ ಸವರ್ದಂಗ. ಮೂಗ್ನೆಗಳು ತುಪ್ಪ ನೆಕ್ಕಿನಕ್ ಹೋದ್ರ ಹತ್ತದ ಸಿಂಬಳನ ಹೊರತು ತುಪ್ಪೇನಲ್ಲ. ಅರ್ಥಾತ್ ಪ್ರಪಂಚದೊಳಗ ನಾವು ಸುಖ ಬಯಸ್ಕೊಂತ ಹೋದ್ವಂದ್ರ ಸುಖ ಅಂತ ಸಿಗೋದಲ್ಲ, ದುಃಖ ಅಂತ ಸತಸಿದ್ಧ. ಆ ದುಃಖಕ್ಕೆ ಗುರಿ ಆಗ್ತೇವೆ. ಯಾಕಂದ್ರ ಆ ಸುಖ ಸ್ವರೂಪ ಅನ್ನೋದು ತಾನೇ ಆಗಿದೆ. ನಾನು ನೀನೆಂದೆಂಬ ಭಾವಗಳೇನು ತೋರದೆ ಸಚ್ಚಿದಾನಂದ ಅನುಭವ ಸುಜ್ಞಾನ ತಳಹಾದಿಯ ಮಾನವನೇ ಪರಮಾತ್ಮ ಅಂತ ಹೇಳ್ತದ. ಮತ್ ಮಾನವನೇ ಪರಮಾತ್ಮ ಅಂತ ಹೇಳೋ ನುಡಿಯವನ್ನ ಬಿಟ್ಟು ಪರಮಾತ್ಮನ ಎಲ್ಲೆಲ್ಲೇ ಹುಡುಕ್ತವಿ, ಏನ ಮಾಡ್ತೇವೆ ಅಂದ್ರ ಅದೆಂದೆಂದಿಗೂ ಸಿಗಲಾರದು. ಅದು ಕೇವಲ ಬಂಧನವೇ ಸೈ. ಜಗತ್ತಿನ ಆಚೆಗಿನ ಪೂರ್ಣ ಸ್ಥಿತಿಯವರೆಗೂ ದೇವರನ್ನು ಹುಡುಕುತ್ತಾ ಸಾಗಬೇಕು. ನಾವಿಲ್ಲಿ ಜಗತ್ತಿನೊಳಗೆ ಇಲ್ಲೇ ಗುಡಿ ಗುಂಡಾರ ಮಠ ಮಾನ್ಯಗಳೊಳಗ ದೇವರನ್ನ ಹುಡುಕೋದಷ್ಟೇ ಅಲ್ಲ, ಪರಿಪೂರ್ಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತಾರ ದೇವ್ರ. ಅಂದ್ರ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತಾರ. ಅಂದ್ರೆ ಇಷ್ಟಕ್ಕಂದವನ್ ಎಲ್ಲವನ್ನ ಒಳಗೊಂಡಿರ್ತಕ್ಕಂತ ಏನ್ ಅದನ್ನಲ್ಲ, ಇವೆಲ್ಲ ಮೋಡ ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳಿಗೆಲ್ಲವಕ್ಕೂ ಆಧಾರವಾಗಿರ್ತಕ್ಕಂತ ಸಾಕ್ಷಿಯಾಗಿರ್ತಾನೊಬ್ಬನದನಲ್ಲ. ಅಲ್ಲಿವರೆಗೂ ನಮ್ಮ ದೇವನನ್ನು ನೋಡುವ ಭಾವ ವಿಸ್ತಾರವಾಗಬೇಕು. ಅಷ್ಟು ವಿಶಾಲ ಭಾವದಿಂದ ನೋಡಕ್ ಹೋದಾಗ ನಮಗೆ ಅದು ಪರಿಪೂರ್ಣ ಆಗ್ತದ. ನಾವಿದ್ನ ಅಖಂಡವಾಗಿರ್ತಕ್ಕಂಥದ್ದನ್ನ ತುಂಡು ತುಂಡಾಗಿ ನೋಡಕ್ ಹೋಗ್ತೇವೆ, ನಿಸ್ಸೀಮೆಯಲ್ಲಿರ್ತಕ್ಕಂಥದ್ದನ್ನ ಸೀಮೆ ಒಳಗ್ ನೋಡಕ್ ಹೋಗ್ತಾವಲ್ಲ, ಅದಕ್ಕೆ ನಮಗ್ ಪರಿಪೂರ್ಣ ಆಗಲ್ಲ. ಹಿಂದಿ ಅಧ್ಯಾಯದೊಳಗೆ ಒಂದು ನುಡಿ ಬಂದಿತ್ತು, ಒಂದು ತೊಲ ಒಂದು ಗುಲಗಂಜಿ ಬಂಗಾರವನ್ನ ಭೂಮಿ ತುಂಬಾ ಆಸಕ್ ಹೋದ್ರ ಆ ಬಂಗಾರನ ಇಲ್ದಂಗ ಆಗಿ ಹೋಗ್ತತಲ್ಲ. ಅರ್ಥಾತ್ ನಮ್ಮ ಮನ, ನಮ್ಮ ಭಾವನೆಗಳು ವಿಶಾಲವಾದಂತೆ ಆ ಪರಬ್ರಹ್ಮದೊಳಗೆ ಲೀನವಾಗಿ ಆ ಸ್ವರೂಪವೇ ಆಗಿ ಉಳಿತೈತಿ. ಹಂಗ ಜಗತ್ತಿನ ಆಚೆಗಿನ ಪೂರ್ಣ ಸ್ಥಿತಿಯವರೆಗೂ ದೇವರನ್ನು ಹುಡುಕುತ್ತಾ ಸಾಗಬೇಕಂದ್ರ ಅಷ್ಟು ವಿಶಾಲ ದೃಷ್ಟಿಯಿಂದ ನಾವು ಆ ದೈವವನ್ನ ನೋಡ್ಬೇಕು. ಅಷ್ಟು ವಿಶಾಲ ಭಾವದಿಂದ ನೋಡಿದಾಗ ಮಾತ್ರ ನಮ್ದು ಪೂರ್ಣದ ಸಾಕ್ಷಾತ್ಕಾರ ಆಗ್ತದೇವಿ. ಇಲ್ಲ ಅಂದ್ರೆ ನಾವು ಅಖಂಡವಾಗಿರ್ತಕ್ಕಂಥದ್ದನ್ನ ಕಂಡು ಮಾಡಿ ತುಂಡು ಮಾಡಿ ನೋಡ್ತೇವಂದ್ರ ಅದೆಂದೆಂದಿಗೂ ಆಗಲಾರದು. ಹಾಗೆ ನಿಶ್ಚಲ ಬ್ರಹ್ಮವೇ ದೊರೆತರೆ ಅವನಿಗೇನು ಕೊರತೆ? ಅವನಿಗೆ ಬೇಕಾಗಿರೋದು ಯಾವ್ದಪ್ಪ? ನಮ್ಮೆಲ್ಲರಿಗೂ ಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ನಿಶ್ಚಲ ಬ್ರಹ್ಮ. ಚಂಚಲ ಬ್ರಹ್ಮದ್ದಲ್ಲ, ಹುಟ್ಟಿಸಿದ ಸಾಯಿಸಿದ ಅಂತವ್ಯಾವಲ್ಲ. ಹುಟ್ಟವು ಸಾಯವು ಆ ಬ್ರಹ್ಮ ನಮಗ್ ಬೇಕಾಗಿಲ್ಲ. ನಿಜವಾಗ ನಮಗ್ ಬೇಕಾಗಿರೋದಂದ್ರೆ ಇಡೀ ಬ್ರಹ್ಮಾಂಡವನ್ನೇ ಒಳಗೊಂಡಿರ್ತಕ್ಕಂಥ ಬ್ರಹ್ಮ ಬೇಕಾಗಿದೆ. ಆ ಬ್ರಹ್ಮ ದೊರೆತರೆ ಅವನಿಗೇನು ಕೊರತೆ? ಅದು ದೊರೀತಂದ್ರ ಅದು ಎಲ್ಲೋ ಇರೋದಲ್ಲ. ಅದು ಹೆಂಗ್ ದೊರೀತಂದ್ರ ಈ ರೀತಿ ಪಾರಮಾರ್ಥ ವಿಚಾರದಿಂದ, ಆತ್ಮ ವಿಚಾರಗಳಿಂದ ಬ್ರಹ್ಮನದು ದೊರೆತತಿ. ಎಡಬಿಡದೆ ಆತ್ಮ ವಿಚಾರದೊಳಗಿರಬೇಕು. ಅಡಿಗಡಿಗೆ ಪರಮ ಗುರುವರ ನಡಿಗಳ ಕೊಂಡಾಡು ಎಡಬಿಡದೆ ನಿನ್ನೊಳಿಯ ಸ್ವಯಂ ಜ್ಯೋತಿಯನ್ನು ನೋಡು ಅಂತಂದ್ರೆ ಯಾವಾಗ್ಲೂ ತನ್ನ ಅಂತರಂಗದೊಳಗಿನ ಆ ಜ್ಯೋತಿ ಸ್ವರೂಪದೊಳಗಿರ್ಬೇಕಾಗ್ತದೆ. ಅದೇ ಅದನ್ನ ನೋಡೋದು. ಹಾಗೆ ನಿಚ್ಚಲ ಬ್ರಹ್ಮವು ದೊರೆತರೆ ಅವನಿಗೆ ಕೊರತೆ ಏನು? ಆದರೆ ಜನರು ಹುಚ್ಚುತನದಿಂದ ವಿವೇಕವನ್ನು ವರ್ಜಿಸುತ್ತಾರೆ. ವಿವೇಕದ ಫಲ ಸುಖ ಹಾಗೂ ಅವಿವೇಕದ ಫಲ
ದುಃಖವು ಕಟ್ಟಿಟ್ಟಿದ್ದು. ಇಲ್ಲಿ ವಿವೇಕದಿಂದ ಬಂದಿರತಕ್ಕಂತ ಫಲ, ವಿವೇಕ ಅಂದ್ರೆ ಜ್ಞಾನದಿಂದ ಬರ್ತಕ್ಕಂತ ಫಲವು ಆನಂದಮಯವಾಗಿರ್ತದೆ, ಪ್ರೇಮಮಯವಾಗಿರ್ತದೆ. ದಯೆ, ಕರುಣೆ, ಪ್ರೇಮ ಎಲ್ಲವನ್ನ ಒಳಗೊಂಡಿರ್ತದೆ. ಆದ್ರ ಅಜ್ಞಾನದಿಂದ, ಅವಿವೇಕತನದಿಂದ ಪಡೆದಿರ್ತಕ್ಕಂತ ಫಲ ಅದು ದುಃಖವನ್ನೇ ಕೊಡುತ್ತದೆ. ಇವುಗಳಲ್ಲಿ ಯಾವುದು ಇಷ್ಟವೋ ಅದನ್ನ ಅವಶ್ಯಕವಾಗಿ ಮಾಡತಕ್ಕದ್ದು. ಇಲ್ಲಿ ನಾವು ನಿಮಗೆ ಯಾವುದು ಹೇಳಲ್ಲ, ನಿಮಗೆ ನಿಮ್ಮ ಅಂತರಂಗದೊಳಗೆ ನೀವು ನಿರ್ಧರಿಸಿ, ನೀವು ತಿಳಿದು ಯಾವ ಮಾರ್ಗವನ್ನ ಹಿಡಿದ್ರು ಸೂಕ್ತ ಐತಿ ಅನ್ನೋದನ್ನ ನೀವೇ ಅವಶ್ಯವಾಗಿ ತಿಳಿದು ಅದನ್ನ ಅನುಭವಿಸ್ಬೇಕಾಗ್ತದ. ನೋಡಿ 29:30. ಜಗತ್ತಿನ ಕರ್ತನನ್ನು ಗುರುತಿಸೋದಕ್ಕೆ ವಿವೇಕ ಎನ್ನಬೇಕು. ನಾವು ವಿವೇಕ ಅಂತ ಯಾವ್ದಕ್ ಕರಿಬೇಕಪ್ಪ ಅಂದ್ರ, ಇಲ್ಲಿ ನಿಜವಾದ ದೈವ ಯಾವುದು, ಪರಮಾತ್ಮನ ಯಾರಿದ್ದಾನೆ, ಏನ್ ನನ್ನೊಳಗಿದ್ದಾನೋ, ಏನ್ ಅಲ್ಲಿದ್ದಾನೋ, ತುಂಡಿದ್ದಾನೋ, ಏನ್ ಅಖಂಡ ಪರಿಪೂರ್ಣವಾಗಿದ್ದಾನೆ ಅನ್ನೋ ವಿಚಾರ, ಆ ವಿವೇಕ ನಡಿಬೇಕಾಗ್ತದೆ. ಅದೇ ನಿಜವಾದ ವಿವೇಕ. ಆ ವಿವೇಕವನ್ನು ಬಿಟ್ಟರೆ ದುಃಖದ ಪದರಿಗೆ ಬರುವುದು. ನಾವೇನಾದ್ರೂ ಆ ವಿವೇಕವನ್ನು ಬಿಟ್ವಿ ಅಂದ್ರ ತನ್ನ ಸ್ವಸ್ವರೂಪದ ವಿವೇಕವನ್ನು ಬಿಟ್ವಿ ಅಂದ್ರ ಬಂಧನ ಆಗೋದಂತೂ, ದುಃಖ ಆಗೋದಂತೂ ಖಂಡಿತ. ಈಗ ಈ ಮಾತಿರಲಿ, ಕರ್ತನನ್ನು ಗುರುತಿಸಬೇಕು, ಕರ್ತನನ್ನು ಗುರುತಿಸಬೇಕು. ಜಾಣರು ತಮ್ಮ ಹಿತಕ್ಕಾಗಿ ಎರವಾಗತಕ್ಕದ್ದಲ್ಲ. ಇಲ್ಲಿ ಯಾರಪ್ಪ ಕರ್ತ, ಯಾರಪ್ಪ ಈ ಜಗತ್ತಿಗೆ ಆಗು ಹೋಗು, ಯಾರ ಇದ್ರೊಳಗೆ ಈ ಜಗತ್ ನಡೀತೈತೆ ಅನ್ನೋದನ್ನ ನಾವು ಗುರುತಿಸ್ಬೇಕಾಗತ್ತೆ, ತಿಳಿಬೇಕಾಗತ್ತೆ. ಅದನ್ನ ತಿಳಿದು ಆ ಸ್ವರೂಪದಲ್ಲಿ ಉಳಿಬೇಕಾಗ್ತದೆ. ಜಾಣರು ತಮ್ಮ ಹಿತಕ್ಕೆ ಎರವಾಗತಕ್ಕದ್ದಲ್ಲ. ಇಲ್ಲಿ ಜಾಣರಂದ್ರೆ ತನ್ನ ಸ್ವಸ್ವರೂಪವನ್ನು ತಿಳಿದು ತಾನೊಬ್ಬನೇ ಆನಂದ ಉಳಿಯೋದಲ್ಲ, ತಾನು ಉಳಿಯುವುದರ ಜೊತೆಗೆ ತನ್ನ ಸುತ್ತಮುತ್ತ ಇರತಕ್ಕಂತ ಮುಮುಕ್ಷೆಗಳಿಗೂ, ತಮ್ಮಲ್ಲಿ ಬಂದಂತ ಆತ್ಮ ಮುಮುಕ್ಷೆಗಳಿಗೂ, ಜಿಜ್ಞಾಸಿಗಳಿಗೂ ಎಲ್ಲರಿಗೂ ಕೂಡ ಸ್ವರೂಪವನ್ನ ತಿಳಿಸ್ತಾ ಅದ್ರೊಳಗ ಲೀನವಾಗ್ಬೇಕಾಗ್ತದ. ವಿವೇಕಾನಂದ ಹೇಳ್ತಾರ, ಜಗತ್ನ ತನ್ನೊಬ್ಬನ ಸುಖವನ್ನ ಬಯಸುವನು ಎಂದೂ ಸುಖವಾಗಿರಲಾರ ಅಂತ. ಅದೇ ರೀತಿ ನಾವು ಸರ್ವರ ಹಿತದಿಂದ, ಸರ್ವ ಪ್ರೇಮಮಯದಿಂದ ಇರ್ಬೇಕಾಗ್ತದೆ ಅನ್ನೋ ಮಾತು ಹೇಳ್ತದ. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದೆ ತ್ರಯೋದಶ ದಶಕೆ ಪ್ರತ್ಯಯ ವಿವರಣೆ ನಿರೂಪಣ ನಾಮ ಸಪ್ತಮ ಸಮಾಸ ಅಧ್ಯಾಯ ಮುಕ್ತವಾಯಿತ್ರಪಜಿ. ಮುಂದಿನ ಅಧ್ಯಾಯ ಕರ್ತ ನಿರೂಪಣೆ. ಅಂದ್ರೆ ಇಲ್ಲಿ ಪ್ರತ್ಯಯ ವಿವರಣೆ ನಿರೂಪಣೆ ಅಂದ್ರ ನಾವು ಯಾವಾಗ್ಲೂ ಇಲ್ಲಿ ಏನು ಪ್ರಪಂಚ ಪಾರಮಾರ್ಥ ಏಕವಾಗಿರ್ತಕ್ಕಂಥದ್ದನ್ನ ಅದನ್ನ ಬಿಡಿಸಿ ಹಂಸ ಕ್ಷೀರ ನ್ಯಾಯದಂತೆ ಅನ್ನಂಗ ಆ ಹಂಸ ಪಕ್ಷಿ ನೀರನ್ನ ಬಿಟ್ಟು ಹಾಲನ್ನೇ ಕುಡಿಯುವ ರೀತಿ ನಾವು ಯಥಾರ್ಥ ಆತ್ಮವಿಚಾರವನ್ನೇ ಮಾಡ್ಬೇಕಂತ ಈ ಅಧ್ಯಾಯದ ಸಾರ ಹೇಳ್ತದ್ರಪ್ಪಜಿ. ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಆಯ್ತ್ರಪ್ಪಜಿ. ಎಲ್ಲರಿಗೂ ಶರಣಾರ್ಥಿ ರಪ್ಪಜಿ. ಎಲ್ಲರಿಗೂ ಶರಣ.